ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಕೆಲವು ದಿನಗಳ ಹಿಂದೆ ಬ್ಯಾಂಗ್ಳೂರ್ ವ್ಲಾಗ್ ಪಾರ್ಟ್ 1, ಬ್ಯಾಂಗ್ಳೂರ್ ವ್ಲಾಗ್ ಪಾರ್ಟ್ 2 ಎರಡು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಚಾನ್ಸಸ್ ಸಿಗಲಿಲ್ಲ, ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ವಿ. ಅಲ್ಲಿಂದ ನಾವು ಬ್ಯಾಂಗ್ಳೂರಿಂದ ಈಗ ವಾಪಸ್ಸು ತಮಿಳ್ನಾಡಿಗೆ ಬರ್ತಾ ಇದ್ದೀವಿ. ಬಟ್ ಇಬ್ಬರೇ ಬರ್ತಾ ಇಲ್ಲ, ನಾನು ಕಾರ್ತಿಕ್ ಇಬ್ಬರೇ ಬರ್ತಾ ಇಲ್ಲ, ನಮ್ಮ ಜೊತೆಗೆ ಅಪ್ಪ ಅಮ್ಮಂಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನೊಂದಷ್ಟು ದಿನ ನಿಮಗೆ ಒಳ್ಳೊಳ್ಳೆ ರೆಸಿಪೀಸು, ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಸಿಗುತ್ತೆ. ಯಾಕಂದರೆ ನಾವೆಲ್ಲರೂ ಜೊತೆಯಲ್ಲಿರ್ತೀವಿ, ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಒಳ್ಳೊಳ್ಳೆ ಮೂಮೆಂಟ್ಸ್, ಒಳ್ಳೊಳ್ಳೆ ವ್ಲಾಗ್ಸ್ ನೋಡೋಕ್ಕೆ ಸಿಗುತ್ತೆ. ನಾವು ಈಗ ಕರ್ನಾಟಕ ಬಾರ್ಡರ್ ದಾಟಿದ್ದೀವಿ, ಈಗ ತಮಿಳ್ನಾಡು ಎಂಟರ್ ಆಗಿದ್ದೀವಿ. ಇಲ್ಲಿ ಒಂದು ಮುರುಗನ್ ಇಡ್ಲಿ ಶಾಪ್ ಅಂತ ಇತ್ತು, ಸಂಜೆ ಆಗಿತ್ತು. ಸೊ ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿಂದು ಕಾಫಿ ಅಥವಾ ಟೀ ಕುಡಿಯೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ನಾವು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿನ ಇದ್ದು ಕಾರ್ತಿಕ್ದು ಕೂಡ ಶಾಪಿಂಗ್ ಮುಗಿಸಿದ್ದೀವಿ. ಸೊ ಮೋಸ್ಟ್ ಆಫ್ ದ ಶಾಪಿಂಗ್ ಮದುವೆಗೆ ಎಲ್ಲ ಮುಗಿದಿದೆ. ನಿಮಗೆ ನೆಕ್ಸ್ಟ್ ಮಂತ್ ಅಂತೂ ತುಂಬಾ ಮದುವೆ ರಿಲೇಟೆಡ್ ಪ್ರಿಪ್ರೇಷನ್ ವ್ಲಾಗ್ಸು, ಮದುವೆ ವ್ಲಾಗ್ಸು ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದು ಕಂಪ್ಲೀಟ್ಲಿ ಫ್ರೀ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಸಿಗೋ ಕಾರಣಕ್ಕೋಸ್ಕರ ಅಷ್ಟೇ ಸಬ್ಸ್ಕ್ರೈಬ್ ಮಾಡೋದು. ಸೊ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಪ್ರತಿ ಸತಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನಾವು ಒಂದು ಒಳ್ಳೆ ಟೇಬಲ್ ಸಿಕ್ತು, ಚೆನ್ನಾಗಿ ಬೆಳಕು ಕೂಡ ಇತ್ತು ಅಲ್ಲಿ ಬ್ರೈಟಾಗಿ. ಸೊ ಇಲ್ಲೇ ಕೂರ್ತಾ ಇದ್ದೀವಿ. ನಾವು ಈರುಳ್ಳಿ ಬಜ್ಜಿ ಮತ್ತು ಕಾಫಿ ಹೇಳಿದ್ವಿ. ನಾವು ಈರುಳ್ಳಿ ಬಜ್ಜಿ ಅಂದರೆ ಈರುಳ್ಳಿ ಪಕೋಡ ಥರ ಇರುತ್ತೆ ಅಂತ ಆರ್ಡರ್ ಮಾಡಿದ್ವಿ. ಬಟ್ ಈರುಳ್ಳಿನ ಆಲೂಗಡ್ಡೆ ಬಜ್ಜಿ ಥರ ಮಾಡಿ ಕೊಟ್ಟಿದ್ದಾರೆ. ಈರುಳ್ಳಿನ ರೌಂಡಾಗಿ ಕಟ್ ಮಾಡಿಬಿಟ್ಟು ಅದನ್ನು ಬೋಂಡದ ಹಿಟ್ಟಲ್ಲಿ ಅದ್ದಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ತಮಾಷೆಯಾಗಿತ್ತು. ನಾವೇನೋ ಆರ್ಡರ್ ಮಾಡಿದ್ರೆ ಅವರೇನೋ ಕೊಟ್ಟಿದ್ರು. ಮೇ ಬಿ ತಮಿಳ್ನಾಡು ಅಲ್ಲಿ ಈರುಳ್ಳಿ ಬಜ್ಜಿ ಅಂದರೆ ಇದನ್ನೇ ಅಂತಾರೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಹೇಗೋ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಕಾಫಿ ಕೂಡ ಚೆನ್ನಾಗಿತ್ತು. ಸೊ ಕುಡಿದು ಈಗ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ರಾತ್ರಿ ಆಗ್ತಾ ಬರ್ತಾ ಇದೆ, 8-9 ಗಂಟೆ ಆಗಿರ್ಬೋದು. ಹಸಿವು ಆಗಕ್ಕೆ ಸ್ಟಾರ್ಟ್ ಆಗಿದೆ. ರಾತ್ರಿ ಊಟಕ್ಕೆ ಅಂತ ನಾವು ಇಲ್ಲಿ ನಿಲ್ಲಿಸಿದ್ದೀವಿ. ಆಲ್ರೆಡಿ ಒಂದು ಅರ್ಧ ಜರ್ನಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ 3-4 ರೆಸ್ಟೋರೆಂಟ್ಸು ಇದೆ, ಹಾಗೆ ಶಾಪಿಂಗ್ ಕಾಂಪ್ಲೆಕ್ಸಸ್ ಕೂಡ ಇದೆ. ತುಂಬ ವೆಹಿಕಲ್ಸ್ ಕೂಡ ನಿಂತಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಜೂನಿಯರ್ ಕುಪ್ಪಣ್ಣ ಅಂದರೆ ತುಂಬ ಇಷ್ಟ. ಅಲ್ಲಿ ಸಿಗೋ ಮಟನ್ನಲ್ಲಿ ಪೆಪ್ಪರ್ ಫ್ರೈನ ಅಮ್ಮಂಗೆ ಟೇಸ್ಟ್ ಮಾಡಿಸ್ಬೇಕಿತ್ತು. ಸೊ ನಾನು ಕಾರ್ತಿಕ್ಕು ಅಮ್ಮಂಗೆ ಟೇಸ್ಟ್ ಮಾಡ್ಸೋಕ್ಕೋಸ್ಕರ ಇಲ್ಲೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಪ್ಪಾಜಿ ವೆಜಿಟೇರಿಯನ್ನು, ಸೊ ನಾವು ಅಪ್ಪಾಜಿಗೋಸ್ಕರ ವೆಜ್ ಫ್ರೈಡ್ ರೈಸ್ ತರಿಸಿದ್ದೀವಿ. ಹಾಗೆಯೇ ಚಪಾತಿ ಕೂಡ ತರಿಸಿದ್ದೀವಿ. ಗ್ರೇವಿನ ನಾವು ವೆಜಿಟೇರಿಯನ್ನೇ ತರಿಸೋಣ, ಎಲ್ಲರಿಗೂ ಒಂದೇ ಆಗಲಿ ಅಂತ ಮಶ್ರೂಮ್ ಮಸಾಲ ತರಿಸಿದ್ದೀವಿ. ಎಲ್ಲರಿಗೂ ಕೂಡ ಈ ಥರ 2 ಥರ ಗ್ರೇವಿ ಕೂಡ ಕೊಟ್ಟಿದ್ದಾರೆ ಅವರು ಬೈ ಡಿಫಾಲ್ಟು. ವೆಜಿಟೇರಿಯನ್ ಅವ್ರಿಗೆ ವೆಜಿಟೇರಿಯನ್ ಗ್ರೇವಿ, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಗ್ರೇವಿ, ಆದರೆ ಶೇರ್ವಾ ಅಂತಾರಲ್ಲ ಅದು. ಸೊ ಕಾರ್ತಿಕ್ ಚಿಕನ್ ಪೆಪ್ಪರ್ ಫ್ರೈ ತೊಗೊಂಡಿದ್ದಾರೆ, ನಾನು ಅಮ್ಮ ಮಟನ್ನಲ್ಲಿ ಪೆಪ್ಪರ್ ಫ್ರೈ ತೊಗೊಂಡಿದ್ದೀವಿ. ಇದು ಮಶ್ರೂಮ್ ಮಸಾಲ, ಎಲ್ಲರಿಗೂ ಒಂದೇ ವೆಜಿಟೇರಿಯನ್ ಗ್ರೇವಿ. ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಮಡಚಿ ಪರೋಟ ಥರ ಮಾಡಿದರು. ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು. ಅಮ್ಮ ಚಪಾತಿ ಹೇಗಿರುತ್ತೋ ಅಂತ ಅನ್ಕೋತಾ ಇದ್ರು, ಬಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ತಮಿಳ್ನಾಡು ಸ್ಟೈಲ್ ಚಪಾತಿ ಅಂದರೆ ರೆಡಿಮೇಡ್ ಚಪಾತಿ ತಂದು ಬೇಯಿಸಿ ಕೊಡ್ತಾರೆ. ಬಟ್ ಇಲ್ಲಿ ಅವರೇ ಹಿಟ್ಟು ಕಲಸಿ ಅವರೇ ಚಪಾತಿ ಮಾಡಿದರು ಅನಿಸುತ್ತೆ, ಅದಕ್ಕೆ ತುಂಬ ಚೆನ್ನಾಗಿತ್ತು. ಈಗ ನಾವು ಊಟ ಮಾಡಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಈಗ ಆಲ್ಮೋಸ್ಟ್ 11:20 ಅಂತ ಅನ್ಬೋದು. ನಿಮಗೆ ಅಲ್ಲಿ ಕ್ಲಾಕ್ ಕಾಣಿಸ್ತಾ ಇದೆ ಅನಿಸುತ್ತೆ ಕಾರಲ್ಲಿ, 11:17 ಟೈಮು. ಈಗ ನಾವು ನಮ್ಮೂರು ರೀಚ್ ಆಗಿದ್ದೀವಿ. ಮನೆ ಕೂಡ ತಲುಪ್ತಾ ಇದ್ದೀವಿ. ಮನೆಗೆ ತಲುಪಿ ಲಗೇಜ್ ಎಲ್ಲ ಒಳಗೆ ಇಳಿಸ್ಬಿಟ್ಟು ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ದೀವಿ, ಮಲ್ಗೋಣ ಅಂತ ಅನಿಸ್ತಾ ಇದೆ. ಎಷ್ಟು ಬೇಗ ಮಲಗ್ತೀವೋ ಅಂತ ಅನಿಸ್ತಾ ಇದೆ. ವಾಲ್ ಕ್ಲಾಕು ಕೆಟ್ಟೋಗಿದೆ. ನಾವು ಊರಿಂದ ಬರೋ ಅಷ್ಟರಲ್ಲಿ ವಾಲ್ ಕ್ಲಾಕ್ ನಿಂತೋಗಿದೆ. ಹೇಗೆ ಅಂತ ಏನೂ ಗೊತ್ತಿಲ್ಲ. ಮೋಸ್ಟ್ಲಿ ಬ್ಯಾಟ್ರಿ ಡೌನ್ ಆಗಿರ್ಬೋದು. ಹೊಸ ಸೆಲ್ ತಂದು ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ. ನಾನು ಕಿಟಕಿಯಿಂದ ಗಾಳಿ ಬರಲಿ ಅಂತ ಕಿಟಕಿ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ. ಕಾರ್ತಿಕ್ ಮತ್ತು ಅಮ್ಮ ಎಲ್ಲ ಲಗೇಜ್ ತಂದು ಒಳಗಿಡ್ತಾ ಇದ್ದಾರೆ. ಅಪ್ಪಾಜಿ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ. ನಾನು ಮಲ್ಗಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಎಲ್ರಿಗೂ, ಯಾಕಂದರೆ ಎಲ್ಲರೂ ಟಯರ್ಡ್ ಆಗಿದ್ದಾರೆ ಅಂತ. ನಾನು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಊರಿಗೆ ಹೋಗಿದ್ದರೆ ಊರಿಂದ ಬರೋ ಅಷ್ಟರಲ್ಲಿ ಎಲ್ಲ ಧೂಳಾಗಿಬಿಡ್ತಿತ್ತು ಅಂತ ಬಂದ ತಕ್ಷಣ ಚೇಂಜ್ ಮಾಡೋಣ ಅಂತ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿರಲಿಲ್ಲ. ಸೊ ಈಗ ಫ್ರೆಶ್ ಆಗಿ ಒಗ್ದಿರೋ ಬೆಡ್ ಸ್ಪ್ರೆಡ್ನ ಹಾಸಿ 2 ಬೆಡ್ರೂಮ್ನು ಮಲ್ಗಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಕಾರ್ತಿಕ್ ಕೂಡ ಚಪ್ಪಲ್ ಸ್ಟ್ಯಾಂಡು ಎಲ್ಲ ಹೊರಗಿಟ್ಟು
ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಕೂಡ ಡ್ರೆಸ್ ಚೇಂಜ್ ಮಾಡಿ ಫ್ರೆಶನ್ ಅಪ್ ಆಗಿದ್ದಾರೆ. ಅಪ್ಪಾಜಿ ಕೂಡ ಜರ್ನಿಯಿಂದ ಬಂದು ತುಂಬ ಟಯರ್ಡ್ ಆಗಿದ್ದಾರೆ. ಸೊ ಈಗ ಮಲ್ಕೊಳ್ತಾ ಇದ್ದೀವಿ ಎಲ್ಲರೂ. ಗುಡ್ ನೈಟ್, ನೆಕ್ಸ್ಟ್ ಡೇ ಸಿಗೋಣ. ಈಗ ನೆಕ್ಸ್ಟ್ ಡೇ ಆಗಿದೆ. ನೆಕ್ಸ್ಟ್ ಡೇ ನಾವು ನಿಮ್ಗೆಲ್ರಿಗೂ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಹಲ್ವಾ ಅಂತಾರಲ್ಲ ಅದನ್ನು ಮಾಡ್ತಾ ಇದ್ದೀವಿ. ಇದು ರಾಗಿ ತೆನೆ, ನಮ್ಮ ತೋಟದಲ್ಲೇ ಬೆಳೆದಿರೋ ರಾಗಿದು ತೆನೆನ ಅಪ್ಪಾಜಿ ಅಮ್ಮ ಊರಿಂದ ತಂದಿದ್ದಾರೆ. ರಾಗಿ ಹಾಲ್ಬಾಯಿ ಅಥವಾ ರಾಗಿ ಹಲ್ವಾ ಮಾಡೋಕ್ಕೆ ನಿಮಗೆ ತೆನೆನೇ ಬೇಕು ಅಂತ ಏನಿಲ್ಲ, ಬಟ್ ಫ್ರೆಶ್ ಹಸಿ ರಾಗಿಯಿಂದ ಮಾಡಿದ್ರೆ ಹಾಲ್ಬಾಯಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರಾಗಿ ತೆನೆಯಲ್ಲಿ ಮಾಡ್ತಿದ್ದೀವಿ ಅಷ್ಟೇ. ನಿಮಗೆ ರಾಗಿ ತೆನೆ ಎಲ್ಲೂ ಸಿಗಲಿಲ್ಲ ಅಂದರೆ ನೀವು ರಾಗಿನ 1 ಕಪ್ಪಷ್ಟು ರಾತ್ರಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಮಾಮೂಲಿ ಇದನ್ನು ನಾವು ಹೇಗೆ ಮಾಡ್ತಿದ್ದೀವಿ ನೋಡಿಕೊಂಡು ಅದೇ ರೀತಿ ಮಾಡ್ಬೋದು. ಈ ರಾಗಿ ತೆನೆನ ಸುಟ್ಬಿಟ್ಟು ಆಮೇಲೆ ಬೀಜ ತೆಗಿಬೇಕು, ಅವಾಗ ಈಸಿಯಾಗಿ ಬರುತ್ತೆ. ಅದಕ್ಕೆ ಅಮ್ಮ ಒಂದೊಂದೇ ತೆನೆನ ಸುಟ್ಟು ಕೊಡ್ತಾ ಇದ್ದಾರೆ ಸ್ಟೋವ್ ಮೇಲೆ. ನಾನು ಮತ್ತು ಅಪ್ಪಾಜಿ ಸೇರಿ ರಾಗಿ ಎಲ್ಲ ಬಿಡಿಸಿ ಈ ರೀತಿ ನಾವು ಕೈ ಮಧ್ಯದಲ್ಲಿ ಪ್ರೆಸ್ ಮಾಡಿ ಹಿಂಗೆ ಉಜ್ಜಿದ್ರೆ ರಾಗಿ ಎಲ್ಲ ಬಿಡಿಸ್ಕೊಳ್ಳುತ್ತೆ. ಈಗ ನಾವು ಒಂದು ಬೇಸನ್ನಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊಟ್ಟು ಕೂಡ ಬರುತ್ತೆ ಅದ್ರ ಜೊತೆಗೆ. ಅದನ್ನೇನಿಲ್ಲ, ಕೇರಿದ್ರೆ ಅಥವಾ ನೀರಲ್ಲಿ ನೆನೆಸಿಟ್ರೆ ಹೊಟ್ಟೆಲ್ಲ ಮೇಲೆ ತೇಲ್ ಬರುತ್ತೆ, ಅದನ್ನು ಚೆಲ್ಲಿದ್ರೆ ಆಯಿತು. ಸೊ ತೆನೆಯಿಂದ ರಾಗಿನ ಹೇಗೆ ಈಸಿಯಾಗಿ ತೆಗಿಯೋದು ಅಂತ ನೋಡಿದ್ರಲ್ಲ. ಈಗ ಇಷ್ಟು ರಾಗಿ ಬಂತು. ಒಂದು ಅಷ್ಟು ತೆನೆದು ಮಾಡಲಿಲ್ಲ ನಾವು, ಒಂದು ಅರ್ಧ ಎತ್ತಿಟ್ಟಿದ್ದೀವಿ ಬೇರೆ ಏನಾದರೂ ರೆಸಿಪಿ ಮಾಡೋಕ್ಕೆ. ನಾನು ತೋರಿಸಿದ್ರಲ್ಲಿ ಒಂದು ಅರ್ಧದಷ್ಟು ತೆನೆಯಿಂದ ಇಷ್ಟು ರಾಗಿ ಬಂದಿದೆ. ಇದನ್ನು ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಇದರಿಂದ ಕಪ್ಪು ನೀರು ಯಾಕೆ ಬರ್ತಿದೆ ಅಂದರೆ ನಾವು ಸುಟ್ಟಿರೋದ್ರಿಂದ ಸ್ವಲ್ಪ ಸುಟ್ಟಿರೋ ಪಾರ್ಟು ನೀರಲ್ಲಿ ಬೆರೆತು ಸ್ವಲ್ಪ ಕಪ್ಪು ನೀರು ಬರ್ತಾ ಇದೆ. 2-3 ಸತಿ ವಾಶ್ ಮಾಡಿದ್ರೆ ರಾಗಿ ಕ್ಲೀನಾಗಿ ಬಿಡುತ್ತೆ. ಈಗ ಕಂಪ್ಲೀಟಾಗಿ ಕ್ಲೀನಾಗಿ ವಾಶ್ ಆಗಿದೆ. ಇದನ್ನು ಒಂದು 2 to 3 hours ನೆನೆಸಿಡ್ತಾ ಇದ್ದೀವಿ. ನೀವು ರಾಗಿನ ನೆನೆಸಿಡ್ತಾ ಇದ್ದರೆ, ಒಣಗಿರೋ ರಾಗಿ ಅಂದರೆ ನೀವು ರಾಗಿ ಹಿಟ್ಟಿಗೆಲ್ಲ ಯೂಸ್ ಮಾಡೋ ರಾಗಿನ ಓವರ್ ನೈಟ್ ನೆನೆಸಿಡ್ಬೇಕಾಗುತ್ತೆ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬಬೇಕಾಗುತ್ತೆ. ಇದು ಹಸಿ ರಾಗಿ ಆದ್ದರಿಂದ, ತೆನೆಯಿಂದ ನಾವು ತೆಗ್ದಿರೋದಾದ್ರಿಂದ 2 to 3 hours ನೆನೆಸಿದ್ರೆ ಸಾಕು. ಈಗ 2 to 3 hours ನೆಂದಿದೆ ಚೆನ್ನಾಗಿ. ನಾನು ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ ಹಾಲು ತೆಗಿತಾ ಇದ್ದೀನಿ. ನಾನು ಹೇಗೆ ರುಬ್ತಾ ಇದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಫಸ್ಟ್ ರುಬ್ಕೋತಾ ಇದ್ದೀನಿ. ಇದು ಒಂದು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಅನಿಸಿದ ಮೇಲೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಹಾಲು ಬರೋವರೆಗೂ ತೆಗಿಬೇಕು. ಎಷ್ಟು ಹಾಲು ಬರುತ್ತೋ ಅಷ್ಟು ಸತಿನೂ ನೀವು ಮಿಕ್ಸಿಗೆ ಹಾಕ್ಬೋದು. 2 to 3 times ಹಾಕಿದ್ದೀನಿ ನಾನು ನೀರು. ಪದೇ ನೀರು ಹಾಕಿದಾಗಲೂ ನಿಮಗೆ ಹಾಲು ಬರ್ತಾನೆ ಇರುತ್ತೆ. 2 to 3 times ಇನಫ್ ಅನಿಸುತ್ತೆ. ನೀವು ರಾಗಿ ನೆನೆಸಿ ಮಾಡಿದಾಗ ನಿಮಗೆ ಐಡಿಯಾ ಬರುತ್ತೆ, ರುಬ್ತಾ ಇದ್ದಾಗ ಹಾಲು ಎಷ್ಟು ಥಿಕ್ಕಾಗಿ ಬರುತ್ತೆ ಫಸ್ಟ್ ಬ್ಯಾಚು. ಮತ್ತು ನೀವು ಅದನ್ನು ಸ್ಟ್ರೇನರ್ಗೆ ಹಾಕಿ ಈ ಥರ ಸೋಸ್ಕೊಂಡ್ರೆ ಕೆಳಗಡೆ ಇಟ್ಟಿರೋ ಪಾತ್ರೆಯಲ್ಲಿ ಹಾಲೆಲ್ಲ ಕಲೆಕ್ಟ್ ಆಗಿರುತ್ತೆ. ಇದೇ ರೀತಿ ನೀವು 2-3 ಸತಿ ರುಬ್ಬಿರೋದನ್ನೇ ಹಾಕಿ ನೀರಿಂದ ಎಕ್ಸ್ಟ್ರಾ ನೀರು ಹಾಕಿ ರುಬ್ಬಿ ಹಾಲು ತೆಗಿಬೋದು. ನಾನು ಇಷ್ಟು ರಾಗಿಯಲ್ಲಿ ನಾನು ಒಂದು 5-6 ಟ್ರಿಪ್ ಮಿಕ್ಸಿ ಮಾಡಿ ಒಂದು 2 ಲೀಟ್ರ್ ಅಷ್ಟು 2.5 ಲೀಟ್ರ್ ಅಷ್ಟು ಹಾಲು ತೆಗ್ದಿದ್ದೀನಿ. ಈ ರೀತಿ ಹಿಂಡಿ ರಾಗಿದು ಇಷ್ಟು ವೇಸ್ಟ್ ಬಂದಿದೆ. ಇದನ್ನು ನೀವು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದೋ ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಬಟ್ ಅದರಿಂದ ಏನು ಯೂಸ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಹಾಲಿಂದ ನಾವು ಈಗ ಹಾಲ್ಬಾಯಿ ಮಾಡ್ತೀವಿ. ಇಷ್ಟು ಹಾಲು ಬಂದಿದೆ. ಕೆಳಗಡೆ ಏನಾದರೂ ಸೆಟ್ಲಾಗಿದ್ದರೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಬೆಲ್ಲ ಹಾಕಬೇಕು. ಅಮ್ಮ ಅಂದಾಜು ಮೇಲೆ ಬೆಲ್ಲ ಹಾಕ್ತಿದ್ದಾರೆ. ನೀವು ನಿಮ್ಮ ಸ್ವೀಟ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಹಾಕ್ಕೋಬೋದು. ನಾವು ಯೂಸ್ ಮಾಡ್ತಿರೋದು ಕಂಟ್ರಿ ಜಾಗರಿ ಅಂದರೆ ಹಳ್ಳಿ ಕಡೆ ಮಾಡ್ತಾರಲ್ಲ ಆ ಬೆಲ್ಲ. ಅದಕ್ಕೆ ಸ್ವಲ್ಪ ಕಲರ್ ಡಾರ್ಕ್ ಆಗಿದೆ. ಸೊ ಹಾಲ್ಬಾಯಿ ಕಲರ್ ಕೂಡ ಡಾರ್ಕಾಗಿ ಬರುತ್ತೆ. ನಿಮ್ಮನೆ ಬೆಲ್ಲದ ಕಲರ್ ಲೈಟಾಗಿದ್ದರೆ ಹಾಲ್ಬಾಯಿ ಕಲರ್ ಕೂಡ ಲೈಟಾಗಿ ಅಂದರೆ ಸ್ವಲ್ಪ ಬೆಳ್ಳಗೆ ಬರುತ್ತೆ. ಈಗ ಬೆಲ್ಲನ ಇದರಲ್ಲಿ ಕರಗಿಸಿದ್ದೀವಿ. ಕಂಪ್ಲೀಟಾಗಿ ಕರಗಿಸೋದೇನು ಬೇಡ, ಒಂದು 90% ಕರಗಿದ್ರೆ ಸಾಕು. ನಾವು ಹಾಕಿರೋದು ಬೆಲ್ಲದ ಪುಡಿನೇ ಆದ್ದರಿಂದ ಬೇಗ ಕರಗೋಯ್ತು. ನೀವು ಅಚ್ಚ ಬೆಲ್ಲ ಎಲ್ಲ ಇರುತ್ತಲ್ಲ ಆ ಥರ ಇದ್ದರೆ ಕುಟ್ಟಿ ಹಾಕಿದ್ರೆ ಬೇಗ ಕರಗುತ್ತೆ. ಈಗ ಸಿಮ್ಮರಲ್ಲಿ ಅಮ್ಮ ಬೇಯಿಸ್ತಾ ಇದ್ದಾರೆ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗಿ ಹೋಗ್ಬಿಡುತ್ತೆ. ಹಾಲು ನಾವು ಈ ಥರ ತಿರುಗಿಸ್ತಾನೆ ಇದ್ದರೆ ಗಟ್ಟಿಯಾಗಿ ಹೋಗುತ್ತೆ. ಈಗ ಆಲ್ಮೋಸ್ಟ್ 50% ಅಷ್ಟು ಆಗಿದೆ ಹಾಲ್ಬಾಯಿ. ಅಷ್ಟರಲ್ಲಿ ನಾನು ಒಂದು ತಟ್ಟೆಗೆ ತುಪ್ಪನ ಸವರ್ತಾ ಇದ್ದೀನಿ. ತಟ್ಟೆಗೆ ತುಪ್ಪ ಸವರ್ತಿರೋದು ಯಾಕೆ ಅಂದರೆ ನಾವು ಹಾಲ್ಬಾಯಿನ ಇದರಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಸೆಟ್ ಮಾಡಿ ಕಟ್ ಮಾಡಿ ಪೀಸಸ್ ಮಾಡೋಕ್ಕೆ ಅಂಟ್ಕೋಬಾರ್ದು ಅಂತ. ಈಗ ಅಮ್ಮ ಹಾಲ್ಬಾಯಿನ ತಿರುಗಿಸ್ತಾನೆ ಇದ್ದಾರೆ. ಒಂದು 20 to 30 minutes ಆದರೂ ಮಿನಿಮಮ್ ಸಿಮ್ಮರಲ್ಲೇ ಇಟ್ಟು ತಿರುಗಿಸ್ತಾ ಇರಬೇಕು.
ಇದು ಕಂಪ್ಲೀಟಾಗಿ ಆಗಿದೆ ಅಂತ ಹೇಗೆ ಟೆಸ್ಟ್ ಮಾಡೋದು ಅಂದರೆ, ಒಂದು ಬೌಲಲ್ಲಿ ಈ ಥರ ನೀರು ಹಾಕ್ಕೊಂಡು ನೀರಲ್ಲಿ ಕೈ ಎದ್ಬಿಟ್ಟು ನೀವು ಹಾಲ್ಬಾಯಿನ ಟಚ್ ಮಾಡಿದ್ರೆ ನಿಮ್ಮ ಕೈಗೆ ಅಂಟಬಾರ್ದು. ನೋಡಿ ಈಗ ಅಮ್ಮ ತೋರಿಸ್ತಾ ಇದ್ದಾರೆ ಹೇಗೆ ಅಂತ. ಈಗ ಅಂಟ್ತಾ ಇಲ್ಲ ನೋಡಿ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಾಗ ಹಾಲ್ಬಾಯಿ ರೆಡಿಯಾಗಿದೆ ಅಂತ. ಈಗ ನೀವು ಸ್ವಿಚ್ ಆಫ್ ಮಾಡ್ಬೋದು. ಇದಕ್ಕೆ ನಾನು ಮಧ್ಯದಲ್ಲಿ ಒಂದೇ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕಿದ್ದೆ, ಬಟ್ ಆ ವಿಡಿಯೋ ಸಿಗ್ತಾ ಇಲ್ಲ, ಎಲ್ಲೋ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ ಅನಿಸುತ್ತೆ. ಸೊ ನೀವು ಕೂಡ ಫ್ಲೇವರಿಂಗಿಗೆ ಏಲಕ್ಕಿ ಪುಡಿನ ಹಾಕಿ. ಈಗ ಹಾಲ್ಬಾಯಿನ ನಾವು ತುಪ್ಪ ಹಚ್ಚಿರೋ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಸ್ಪ್ರೆಡ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಪೀಸಸ್ ಕಟ್ ಮಾಡ್ಬೋದು. ಈಗ ಗಾರ್ನಿಷಿಂಗಿಗೆ ಕಾಯಿ ತುರಿ ಗಸಗಸೆನ ಹಾಕಿ ಗಾರ್ನಿಷ್ ಮಾಡ್ಬೋದು. ನಿಮಗೆ ಯಾವ ಫ್ಲೇವರ್ ಇಷ್ಟ, ಗಸಗಸೆ ಟೇಸ್ಟ್ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಕಾಯಿ ತುರಿ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಏನು ಗಾರ್ನಿಷಿಂಗ್ ಬೇಡ ಅಂದರೂ ಕೂಡ ನಡೆಯುತ್ತೆ. ಹಾಗೇ ಪೀಸಸ್ ಕಟ್ ಮಾಡಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದು 2 hours ಫ್ಯಾನ್ ಕೆಳಗಿಟ್ಟಿದ್ವಿ, ಕಂಪ್ಲೀಟಾಗಿ ಕೂಲಾಗಿದೆ. ಈಗ ಇದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಚಾಕುವಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು, ಯಾವುದೇ ಕಷ್ಟ ಇಲ್ಲದೆ. ನೋಡ್ತಿರ್ಬೋದು ನೀವು ನಾನು ಎಷ್ಟು ಈಸಿಯಾಗಿ ಕಟ್ ಮಾಡ್ತಿದ್ದೀನಿ ಅಂತ. ಕಟ್ ಮಾಡಿದ ತಕ್ಷಣ ನಿಮಗೆ ಪೀಸಸ್ ಥರ ಈಸಿಯಾಗಿ ಕಟ್ ಆಗುತ್ತೆ. ತುಂಬ ಚೆನ್ನಾಗಾಗಿದೆ ಹಾಲ್ಬಾಯಿ. ಎಷ್ಟು ಜೆಲ್ಲಿ ಟೈಪ್ ಆಗಿದೆ ನೀವೇ ನೋಡ್ತಿರ್ಬೋದು. ಸಾಫ್ಟಾಗಿತ್ತು. ಇದನ್ನು ಹಾಗೇನೂ ತಿನ್ಬೋದು, ಬಿಸಿಯಾಗಿದ್ದಾಗಲೂ, ಸ್ವಲ್ಪ ಬಿಸಿಯಾಗಿದ್ದಾಗಲೂ ತಿನ್ಬೋದು. ಫ್ರಿಡ್ಜಲ್ಲಿಟ್ಟು ತಣ್ಣಗೆ ಮಾಡಿಕೊಂಡು ತಿನ್ಬೋದು. ನಮಗೆಲ್ಲರಿಗೂ ಸಮ್ಮರ್ ಆದ್ದರಿಂದ ರಾಗಿ ಕೂಡ ತಂಪು, ಅದ್ರ ಜೊತೆ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿಟ್ಟರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಫ್ರಿಡ್ಜಲ್ಲಿಟ್ಟು ತಿಂದ್ವಿ. ಎಲ್ಲರೂ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಡಯಾಬಿಟಿಕ್ ಇದ್ರೂ ತಿನ್ಬೋದು, ಯಾಕಂದರೆ ಡಯಾಬಿಟೀಸ್ ಅವ್ರಿಗೆ ಶುಗರ್ಗಿಂತ ಬೆಲ್ಲ ಸ್ವಲ್ಪ ಒಳ್ಳೆಯದು, ಹಾಗೆ ರಾಗಿ ಇನ್ನೂ ಒಳ್ಳೆಯದು. ಸೊ ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ನಾವು ತೋರಿಸ್ತಿರೋ ರೆಸಿಪಿ ಸಮ್ಮರ್ ಸ್ಪೆಷಲ್ ತೋತಾಪುರಿ ಮ್ಯಾಂಗೋ ಪಿಕಲ್, ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ. ಇದು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಉಪ್ಪಿನಕಾಯಿ, ಇನ್ಸ್ಟೆಂಟ್ ಉಪ್ಪಿನಕಾಯಿ. ತುಂಬ ದಿನಗಟ್ಟಲೆ ಏನು ಸೋಕ್ ಆಗೋದು ಬೇಡ. ಇದು ಇನ್ಸ್ಟೆಂಟಾಗಿ ಮಾಡಿ ಸ್ವಲ್ಪ ದಿನದಲ್ಲೇ ತಿಂದ್ಬಿಡ್ಬೋದು. ಇದಕ್ಕೆ ಅಮ್ಮ ಒಂದು 2-2.5 ಸ್ಪೂನಷ್ಟು ಮೆಂತೆ ಮತ್ತು 2 ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಹುರ್ಕೋತಾ ಇದ್ದಾರೆ ಡ್ರೈ ಆಗಿ. ಎಣ್ಣೆ ಏನು ಹಾಕಿಲ್ಲ ಇದಕ್ಕೆ. ಮೆಂತೆ ಕಲರ್ ಲೈಟಾಗಿ ಚೇಂಜ್ ಆಗಿ ಸಾಸಿವೆ ಎಲ್ಲ ಸ್ವಲ್ಪ ಸ್ಪ್ಲಟರ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕು. ಈ ಕಡೆ ತೋತಾಪುರಿ ಮಾವಿನಕಾಯಿನ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಅಮ್ಮ ಅಂದಾಜಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದಾರೆ. ಒಳ್ಳೆ ಕಲರ್ ಇರೋ ಖಾರದ ಪುಡಿ ಹಾಕಿದ್ರೆ ಉಪ್ಪಿನಕಾಯಿಗೆ ಒಳ್ಳೆ ಕಲರ್ ಬರುತ್ತೆ. ಸೊ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀವಿ. ಇದನ್ನು ಹಾಕಂಗಿದ್ರೆ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಇದಕ್ಕೆ ಖಾರ ಕಡಿಮೆ ಇರುತ್ತೆ. ಉಪ್ಪು ಕೂಡ ಅಂದಾಜ್ ಮೇಲೆ ಹಾಕ್ತಾ ಇದ್ದಾರೆ. ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ಉಪ್ಪನ್ನ ಹಾಕ್ಕೋಬೋದು. ಉಪ್ಪಿನಕಾಯಿ ಆದ್ರಿಂದ ಉಪ್ಪು ಜಾಸ್ತಿನೇ ಹಾಕಬೇಕು. ಈಗ ಉಪ್ಪು ಮತ್ತು ಖಾರದ ಪುಡಿನ ತೋತಾಪುರಿ ಮಾವಿನಕಾಯಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಬರೀ ತೋತಾಪುರಿ ಮಾವಿನಕಾಯಿಗೆ ಅಲ್ಲ, ನೀವು ಬೇರೆ ಯಾವುದೇ ಮಾವಿನಕಾಯಿಗೂ ಕೂಡ ಇದೇ ಥರ ಹಾಕ್ಬೋದು. ತುಂಬಾ ಸಿಂಪಲ್ ಉಪ್ಪಿನಕಾಯಿ ಇದು. ಕೆಲವರು ಲಾಂಗ್ ಪ್ರೊಸೀಜರ್ ಮಾಡ್ತಾರೆ. ಇದು ಇನ್ಸ್ಟೆಂಟಾಗಿ ಮಾಡೋ ಉಪ್ಪಿನಕಾಯಿ. ನೀವು ಬಿಗಿನರ್ಸ್ ಆಗಿದ್ದರೆ ಈ ಥರ ಮಾಡ್ಬೋದು. ಬಹಳ ದಿನಗಳ ಕಾಲ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಫ್ರಿಡ್ಜಲ್ಲಿ ಎಲ್ಲರ ಮನೇಲೂ ಫ್ರಿಡ್ಜ್ ಇರೋದ್ರಿಂದ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಾಗೆಯೇ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನೀವು ಸ್ವಲ್ಪನೇ ಮಾವಿನಕಾಯಿಗೆ ಈ ರೀತಿ ಉಪ್ಪಿನಕಾಯಿ ಹಾಕ್ಕೊಂಡು ಖಾಲಿ ಆದಮೇಲೆ ಮತ್ತೇ ಮಾಡ್ಕೋಬೋದು. ಯಾಕಂದರೆ ಒಂದು 5-10 ನಿಮಿಷನೂ ತೊಗೊಳ್ಳೋದಿಲ್ಲ ಇದು ಮಾಡೋದಕ್ಕೆ. ಅಮ್ಮ ಇನ್ನೊಂಚೂರು ಖಾರ ಕಡಿಮೆ ಅನಿಸಿದ್ದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿ ಹಾಕಿದ್ದಾರೆ. ಈಗ ನಾನು ರುಬ್ಬಿರೋ ಮೆಂತೆ ಮತ್ತು ಸಾಸಿವೆ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕೇ ಇಲ್ಲ ಈ ಉಪ್ಪಿನಕಾಯಿಗೆ. ಈಗ ಮೆಂತೆ ಮತ್ತು ಸಾಸಿವೆ ಪೌಡರ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಸ್ಟೋವ್ ಮೇಲೆ ಎಣ್ಣೆ ಕಾಯ್ಸಕ್ಕೆ ಇಡ್ತಾ ಇದ್ದೀನಿ ಒಗ್ಗರಣೆ ಹಾಕೋಕ್ಕೆ. ಎಣ್ಣೆಗೆ ಸ್ವಲ್ಪ ಹಿಂಗು ಕೂಡ ಹಾಕ್ಬೋದು. ನಾನು ಎಣ್ಣೆಗೆ ಹಿಂಗೆ ಹಾಕೋದು ಮರ್ತಿದ್ರಿಂದ ಉಪ್ಪಿನಕಾಯಿ ಮಾವಿನಕಾಯಿಗೆ ನಾನು ಲಾಸ್ಟಿಗೆ ಹಿಂಗೆ ಹಾಕಿದೆ. ಈಗ ಎಣ್ಣೆ ಕಾದಿದೆ. ಚೆನ್ನಾಗಿ ಕಾದಿರೋ ಎಣ್ಣೆನ ನಾನು ಈ ಮಾವಿನಕಾಯಿ ಪೀಸಸ್ ಮೇಲೆ ಹಾಕಿ ಅದನ್ನು ಕೂಡ ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಇಬ್ಬರು ಸೇರಿ ಮಾಡಿದ್ರಿಂದ ನಾವು ಮಾಡಿದ್ದೇ ಗೊತ್ತಾಗಲಿಲ್ಲ. ಹಾಲ್ಬಾಯಿ ಮತ್ತು ಇದು 2 ರೆಸಿಪಿ ಕೂಡ ಸಮ್ಮರಲ್ಲಿ ಬೆಸ್ಟ್ ರೆಸಿಪೀಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಮುಂದೆ ಎಕ್ಸ್ಟ್ರಾ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ. ಒಳ್ಳೊಳ್ಳೆ ಸಮ್ಮರ್ ರೆಸಿಪೀಸ್ ಕೂಡ ಶೇರ್ ಮಾಡ್ತಾ ಇರ್ತೀವಿ ನಾನು ಅಮ್ಮ ಸೇರಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಈ ರೆಸಿಪೀಸ್ನ ಶೇರ್ ಮಾಡಿ. ಸಮ್ಮರಲ್ಲಿ ಅವ್ರಿಗೂ ಹೆಲ್ಪ್ ಆಗ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ.
ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಎಲ್ಲರ ಕಮೆಂಟ್ಸು ಓದ್ತೀನಿ, ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸೊ ಕಮೆಂಟ್ ಮಾಡೋದು ಮರಿಬೇಡಿ. See you all in my next vlog. Till then, take care. Bye-bye. ಹಾಗೆ ಉಪ್ಪಿನಕಾಯಿ ನೋಡಿ ಯಾರ್ಯಾರಿಗೆ ಬಾಯಲ್ಲಿ ನೀರು ಬಂತು ಅಂತ ಕೂಡ ಕಮೆಂಟ್ ಮಾಡಿ ಮರಿದಂಗೆ. ನೆಕ್ಸ್ಟ್ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಇರುತ್ತೆ. ಸೊ ಮರಿದೇ ವೆಯ್ಟ್ ಮಾಡ್ತಿರ್ತೀರ ತಾನೇ.